ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? NMMS ಅಕಾಡೆಮಿ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು NMMS ಎಕ್ಸಾಮ್ ಅಂದರೆ ಏನು, ಯಾರೆಲ್ಲ ಈ ಎಕ್ಸಾಮ್ನ ಬರಿಬೋದು, ಬರೆದ್ರೆ ಏನೆಲ್ಲ ಬೆನಿಫಿಟ್ಸ್ ಅಂತ ತಿಳ್ಕೊಂಡ್ವಿ. ಅದರ ಜೊತೆಗೇ ಈ ಒಂದು ಎಕ್ಸಾಮಲ್ಲಿ ಎಷ್ಟು ಸೆಕ್ಷನ್ಗಳಿರುತ್ತೆ, ಪ್ರತಿಯೊಂದು ಸೆಕ್ಷನ್ಗೂ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅದನ್ನು ಸಹ ತಿಳ್ಕೊಂಡ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ GMAT ಅಂದರೆ ಏನು, ಆ ಒಂದು ಸೆಕ್ಷನಲ್ಲಿ ಮತ್ತು ಯಾವ ಟೈಪ್ ಆಫ್ ಕ್ವೆಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ, ಸರಿನಾ? ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಬನ್ನಿ ಶುರು ಮಾಡೇ ಬಿಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರೋ ಅವರು ಪ್ಲೀಸ್ ಡೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆರ್ ಚಾನಲ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಈ ಒಂದು ವಿಡಿಯೋದಲ್ಲಿ ನಾವೇನು ಕಲಿತೀವಪ್ಪ ಅಂದರೆ NMMS ಮ್ಯಾಟ್ ವಿಭಾಗದ ಪರಿಚಯನ ತಿಳ್ಕೊಳ್ಳೋಣ. ಅದರ ಜೊತೆಗೇ ನಾನು ನಿಮಗೆ ಹೇಳಿದಾಗೆ ಮ್ಯಾಟಲ್ಲಿ 90 ಕ್ವೆಶನ್ಸ್ ಇರುತ್ತೆ. 90 ಕ್ವೆಶನ್ಸ್ ಅಂದರೆ 90 ಮಾರ್ಕ್ಸ್ ಅಲ್ವಾ? ಈ 90 ಕ್ವೆಶನ್ಸು ಒಂದೇ ರೀತಿಯದಾಗಿರುತ್ತಾ? ಸಾಧ್ಯನೇ ಇಲ್ಲ. ಈ ಒಂದು ಸೆಕ್ಷನ್ನಲ್ಲಿ ನೀವು ವೆರೈಟೀಸ್ ಆಫ್ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾದರೆ ಯಾವೆಲ್ಲ ವೆರೈಟಿ ಅದು, ಬನ್ನಿ ನೋಡೋಣ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು 10 ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸಾಲ್ವ್ ಮಾಡಿಸ್ತೀನಿ ಬೇಸ್ಡ್ ಆನ್ ಎನಾಲಜಿ ಆಫ್ ಫಿಗರ್ಸ್. ಹಾಗೆ ಎಕ್ಸಾಮ್ನಲ್ಲಿ ಕಮ್ಮಿ ಸಮಯದಲ್ಲಿ ಹೇಗೆ ಕ್ವೆಶನ್ಸ್ನ ಸಾಲ್ವ್ ಮಾಡೋದು ಅದನ್ನು ಸಹ ನೋಡೋಣ, ಆಯಿತಾ? ಸೊ ನೀವು ಇಲ್ಲಿ ನೋಡ್ಬೋದು ಎನಾಲಜಿ ಆಫ್ ಫಿಗರ್ಸ್, ಫಿಗರ್ ಸೀರೀಸ್, ಹಿಡನ್ ಫಿಗರ್ಸ್, ಸಿಮಿಲರ್ ಫಿಗರ್, ಇಂಟರ್ಸೆಕ್ಟಿಂಗ್ ಫಿಗರ್ಸ್, ಫಿಗರ್ ಫೋಲ್ಡ್. ಸೊ ಈ ಥರ 20 ಟೈಪ್ಸ್ ಆಫ್ ಕ್ವೆಶನ್ಸ್ ಇದೆ. ಇಷ್ಟೇ ಅಲ್ಲ, ನೀವಿಲ್ಲೂ ನೋಡ್ಬೋದು ಅಕ್ಷರ ಸರಣಿಗಳು, ಅಕ್ಷರ ಮತ್ತು ಸಂಖ್ಯಾ ಸಾಮ್ಯತೆ, ಗುಪ್ತ ಸಂಕೇತೀಕರಣ ಪರೀಕ್ಷೆ, ಈ ಥರ ಹಲವಾರು ವೆರೈಟಿ ಆಫ್ ಕ್ವೆಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಿಲ್ಲ ಅಂತಂದರೂ ಒಂದು 38 ವೆರೈಟೀಸ್ ಆಫ್ ಕ್ವೆಶನ್ಸ್ನ ನೀವು GMAT ವಿಭಾಗದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಹಾಗಾದರೆ ಒಂದೊಂದು. ಮೊದಲನೇ ಕ್ವೆಶನ್ನ ಸಾಲ್ವ್ ಮಾಡೋಕ್ಕೂ ಮುಂಚೆ ಡೈರೆಕ್ಷನ್ನ ಓದ್ಕೊಂಡ್ಬಿಡೋಣ, ಅಂದರೆ ಸೂಚನೆಯನ್ನು. ನೀಡಿರುವ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಮೊದಲು 2 ಆಕೃತಿಗಳಿಗೆ ಸಂಬಂಧವಿದೆ. ಸೊ ಇಲ್ಲೇನು 3 ಫಿಗರ್ಸ್ ಕೊಟ್ಟಿದ್ದಾರಲ್ವಾ? ಸೊ ಇದರಲ್ಲಿ ಮೊದಲನೇ 2 ಫಿಗರ್ಸಿಗೆ ಅಂದರೆ ಇದಕ್ಕೆ ಮತ್ತು ಇದಕ್ಕೆ ಏನೋ ಒಂದು ರಿಲೇಷನ್ ಇದೆ, ಸಂಬಂಧ ಇದೆ. ಇದೇ ಸಂಬಂಧವಿರುವ 2 ಆಕೃತಿಗಳಲ್ಲಿ ಒಂದನ್ನು ಕೊಟ್ಟಿರುವುದಿಲ್ಲ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಆಕೃತಿಯನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ 2 ಫಿಗರ್ಸ್ ಮಧ್ಯೆ ಏನು ರಿಲೇಷನ್ ಇರುತ್ತಲ್ಲ, ಅದೇ ಸೇಮ್ ರಿಲೇಷನು ಈ ಫಿಗರು ಮತ್ತು ಇಲ್ಲೇನು ಕ್ವೆಶನ್ ಮಾರ್ಕ್ ಇದೆಯಲ್ಲ, ಇಲ್ಲಿ ಬರ್ತಕ್ಕಂಥ ಫಿಗರ್ ಮಧ್ಯೆ ಇರುತ್ತೆ. ಸೊ ಇಲ್ಲಿ ಯಾವ ಫಿಗರ್ ಬರುತ್ತೆ ಅಂತ ನಾವು ಕಂಡುಹಿಡಬೇಕು. ಹೆಂಗೆ ಕಂಡುಹಿಡಿತೀರಾ? ಇಲ್ಲೇನು ರಿಲೇಷನ್ ಇರುತ್ತೋ ಅದನ್ನು ಇಲ್ಲಿ ಅಪ್ಲೈ ಮಾಡಿ ಕಂಡುಹಿಡಬೇಕು, ಸರಿನಾ? ಸೊ ಬನ್ನಿ ಹಾಗಾದ್ರೆ ನೋಡೋಣ ಏನು ರಿಲೇಷನ್ ಇದೆ ಅಂತ. ಇಲ್ಲೇನಿದೆಪ್ಪ, ಮೊದಲು ಥ್ರಾಪೇಸಿಯಮ್ ಇದೆ. ಫಸ್ಟ್ ಬಾಕ್ಸಲ್ಲಿ ಥ್ರಾಪೇಸಿಯಮ್ ಇದೆ. ಸೆಕೆಂಡ್ ಫಿಗರಲ್ಲಿ ಆ ಥ್ರಾಪೇಸಿಯಮ್ನೇ ಉಲ್ಟಾ ಮಾಡಿದ್ದಾರೆ. ಥ್ರಾಪೇಸಿಯಮ್ ಒಳಗಡೆ ಇಲ್ಲೊಂದು ಟ್ರಯಾಂಗಲ್ ಇದೆ. ಇಲ್ಲಿ ಟ್ರಯಾಂಗಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? 3 ಸೈಡ್ಸ್. ಸೊ +1 ಮೀನ್ಸ್ 4. ಸೊ ಈ ಟ್ರಯಾಂಗಲ್ ಇದ್ದಿದ್ದನ್ನು ಇಲ್ಲಿ ಸ್ಕ್ವೇರ್ ಮಾಡಿದ್ದಾರೆ, ಅಂದರೆ 3 ಸೈಡ್ ಇರೋದಕ್ಕೆ ಇನ್ನೊಂದು ಸೈಡನ್ನ ಕೂಡಿಸಿ ಸ್ಕ್ವೇರ್ ಮಾಡಿದ್ದಾರೆ. ಬನ್ನಿ ಹಾಗಾದರೆ ಇಲ್ಲೂ ಮಾಡೋಣ. ಸೊ ಇಲ್ಲೇನಿದೆಪ್ಪ, ಟ್ರಯಾಂಗಲ್ ಇದೆ. ಟ್ರಯಾಂಗಲ್ನ ಉಲ್ಟಾ ಮಾಡೋದು. ಉಲ್ಟಾ ಮಾಡಿದೆ ಟ್ರಯಾಂಗಲ್ ಒಳಗಡೆ ಏನಿದೆ? ಸ್ಕ್ವೇರ್ ಇದೆ. ಸ್ಕ್ವೇರಿಗೆ ಎಷ್ಟು ಸೈಡು? 4 ಸೈಡು. 4 + 1 5. ಸೊ 5 ಇರೋಂತಹ ಸೈಡ್ ಯಾವುದಪ್ಪ? ಪೆಂಟಗೋನ್. ಎಲ್ಲಿದೆ ಪೆಂಟಗೋನು? B ನಲ್ಲೂ ಇದೆ, D ನಲ್ಲೂ ಇದೆ. ಬಟ್ ನಮಗಿಲ್ಲಿ ಟ್ರಯಾಂಗಲ್ಲು ಉಲ್ಟಾ ಬೇಕಿದೆ ಅಲ್ವಾ? ಸೊ ಯಾವ ಆಪ್ಷನಲ್ಲಿ ಟ್ರಯಾಂಗಲ್ ಉಲ್ಟಾ ಇದೆ? ಆಪ್ಷನ್ ಡಿ ಅಲ್ವಾ? ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ ಯಾವ ಥರ ಕ್ವೆಶನ್ನ ಸಾಲ್ವ್ ಮಾಡಬೇಕು ಅಂತ? ಬನ್ನಿ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣವಾ? ಸೊ ಇಲ್ಲೇನಿದೆ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲೊಂದು ಸರ್ಕಲ್ ಇದೆ. ಸರ್ಕಲಲ್ಲಿ 2 ಲೈನ್ ಇವೆ. ಇಲ್ಲೇನಿದೆ? ಇಲ್ಲಿ ಸರ್ಕಲ್ನ ತೆಗೆದುಬಿಟ್ಟಿದ್ದಾರೆ, ನಿಜನಾ? ಸರ್ಕಲ್ನ ತೆಗೆದುಬಿಟ್ಟು ಜಸ್ಟ್ ಲೈನ್ಸ್ ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ. ಹಾಗೆ ಡಾಟ್ಸ್ ಇಟ್ಟಿದ್ದಾರೆ. ಎಷ್ಟು ಡಾಟ್ಸ್ ಇಟ್ಟಿದ್ದಾರೆ ಅಲ್ಲಿ ಕಾಣಿಸ್ತಿದೆಯಾ? ಎಷ್ಟು ಡಾಟ್ಸ್ ಇಟ್ಟಿದ್ದಾರೆ? 4 ಡಾಟ್ಸು. ಎಷ್ಟು ಲೈನ್ಸ್ ಇದೆ? 4 ಲೈನ್ ಇದೆ. ಅಂದರೆ 2 ಲೈನ್ ಇದೆ, ಇಂಟರ್ಸೆಕ್ಟ್ ಆದಮೇಲೆ ನಮಗೆ 4 ಥರ ಕಾಣಿಸ್ತಿದೆ. ಸೊ 4 ಲೈನ್ಸು, 4 ಡಾಟ್ಸು. ಲೈನ್ ಹೆಂಗಿದೆ ಹಂಗೆ ಇಟ್ಟಿದ್ದಾರೆ, ಏನೂ ಚೇಂಜಸ್ ಮಾಡಿಲ್ಲ ಅಲ್ವಾ? ಸೊ ಅದೇ ರಿಲೇಷನ್ನ ನಾವು ಇಲ್ಲೂ ಅಪ್ಲೈ ಮಾಡೋಣ. ಈ ಸ್ಕ್ವೇರ್ನ ತೆಗೆದುಬಿಡೋಣ. ಎಷ್ಟು ಲೈನ್ ಇದೆಪ್ಪ? 2 ಲೈನು ಇಂಟರ್ಸೆಕ್ಟ್ ಆಗ್ತಾಯಿದೆ, ಅಂದರೆ ಈ ರೀತಿ ಇದೆ ಅಲ್ವಾ? ಸೊ ಎಷ್ಟು ಡಾಟ್ಸ್ ಇಡಬೇಕು? 4 ಡಾಟ್ಸು. ಇಲ್ಲೊಂದು ಡಾಟು, ಇಲ್ಲೊಂದು ಡಾಟು, ಇಲ್ಲೊಂದು ಡಾಟು, ಇಲ್ಲೊಂದು ಡಾಟು. ಈ ಡಾಟ್ಸು ಶೇಡ್ ಆಗಿರೋದಿರಬೇಕಾ ಅಥವಾ ನಾನ್ ಶೇಡೆಡ್ಡಾ? ಇಲ್ಲಿ ಹೆಂಗಿದೆ? ಶೇಡ್ ಆಗಿದೆಯಾ ಅಥವಾ ನಾನ್ ಶೇಡ್ ಆಗಿದೆಯಾ? ಶೇಡ್ ಆಗಿದೆ. ಸೊ ಯು ಸಹಿತ ಶೇಡ್ ಆಗಿರಬೇಕು. ಹಾಗಾದರೆ ಯಾವ ಆಪ್ಷನ್ ಈ ಥರ ಇದೆ? ಆಪ್ಷನ್ ಬಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಬನ್ನಿ ಹಾಗಿದ್ರೆ ಥರ್ಡ್ ಕ್ವೆಶನ್ ನೋಡೋಣ. ಇಲ್ಲೇನಿದೆ? ಒಂದು ಪ್ಲಸ್ ಸೈನ್ ಇದೆ ಮೊದಲನೇ ಫಿಗರ್ನಲ್ಲಿ.
ಸೆಕೆಂಡ್ ಫಿಗರ್ನಲ್ಲಿ ಆ ಪ್ಲಸ್ ಸೈನ್ ಇರೋದನ್ನೇ ಮೈನಸ್ ಸೈನ್ ಮಾಡಿದ್ದಾರೆ. ಅದ್ರ ಮೇಲೆ ಅದ್ರ ಸುತ್ತ ಒಂದು ಸರ್ಕಲ್ನ ಇಟ್ಟಿದ್ದಾರೆ ಅಲ್ವಾ. ಸೊ ಪ್ಲಸ್ ನೆಕ್ಸ್ಟ್ ಏನಿದೆ, ಒಂದು ಆ್ಯರೋ ಕಾಣಿಸ್ತಿದೆಯಲ್ಲ, ಆ ಆ್ಯರೋನ ಅವರು ಉಲ್ಟಾ ಮಾಡಿದ್ದಾರೆ ಈ ರೀತಿ. ಪ್ಲಸ್ ಇದ್ದದನ್ನು ಮೈನಸ್ ಮಾಡಿ ಒಂದು ಸರ್ಕಲ್ ಮಾಡಿದ್ದಾರೆ. ನೆಕ್ಸ್ಟ್ ಆ್ಯರೋನ ಉಲ್ಟಾ ಮಾಡಿದ್ದಾರೆ, ಅದ್ರದ್ದು ಡೈರೆಕ್ಷನ್ನ ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟು ಆ್ಯರೋ ಥರನೇ ಒಂದಿದೆ, ಅದರದ್ದು ಸಹಿತ ಡೈರೆಕ್ಷನ್ನ ಚೇಂಜ್ ಮಾಡಿದ್ದಾರೆ ಈ ಥರ. ಹೌದಾ. ನೆಕ್ಸ್ಟು ಇಂಟು ಇದೆ, ಇಂಟು ಸೈನ್ನ ಏನು ಮಾಡಿದ್ದಾರೆ ಅವರು, ಡಿವಿಷನ್ ಸೈನ್ ಮಾಡಿದ್ದಾರೆ. ಹೌದಾ, ಡಿವಿಷನ್ ಸೈನ್ ಮಾಡಿದ್ದಾರೆ. ಆ ಸರ್ಕಲ್ನ ರಿಮೂವ್ ಮಾಡಿದ್ದಾರೆ. ಸೊ ಅದೇ ರಿಲೇಷನ್ಶಿಪ್ನ ನಾವು ಇಲ್ಲೂ ಅಪ್ಲೈ ಮಾಡೋಣ. ಏನಿದೆ ಇಲ್ಲಿ, ಇಂಟು ಸೈನ್ ಇದೆ, ಅದನ್ನು ಏನು ಮಾಡಿದ್ದಾರೆ, ಇಲ್ಲಿ ಡಿವಿಷನ್ ಸೈನ್ ಮಾಡಿದ್ದಾರೆ. ಸೊ ನಾವು ಮಾಡೋಣ. ಸೊ ಡಿವಿಷನ್ ಸೈನ್ ಮಾಡಿದೆ. ಸರ್ಕಲ್ ಹಾಕ್ಲಾ ಬೇಡವಾ, ಹಾಕಬಾರ್ದು. ಏನಕ್ಕೆ, ಇಲ್ಲಿ ಸರ್ಕಲ್ ಇದ್ದಿದ್ದನ್ನು ಇಲ್ಲಿ ಸರ್ಕಲ್ ರಿಮೂವ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಇಲ್ಲಿ ಸರ್ಕಲ್ ಹಾಕ್ತಾಯಿಲ್ಲ. ನೆಕ್ಸ್ಟ್ ಏನಿದೆಪ್ಪ, ಆ್ಯರೋ ಇದೆ, ಆ್ಯರೋನ ಉಲ್ಟಾ ಮಾಡಬೇಕು. ನೆಕ್ಸ್ಟ್ ಏನಿದೆ, ಮತ್ತೊಂದು ಆ್ಯರೋ ಇದೆ, ಅದನ್ನು ಉಲ್ಟಾ ಮಾಡಬೇಕು ಈ ರೀತಿ. ನೆಕ್ಸ್ಟು ಪ್ಲಸ್ ಇದೆ, ಪ್ಲಸ್ ಇದನ್ನು ಏನು ಮಾಡಿದರು ಅವರು, ಮೈನಸ್ ಮಾಡಿದರು. ಮೈನಸ್ ಮಾಡಿ ಒಂದು ಸರ್ಕಲ್ ಹಾಕಿದರು. ಸೊ ಈ ರೀತಿ. ಇದಲ್ವಾ ನಿಮ್ಮ ಆನ್ಸರು. ಯಾವ ಆಪ್ಷನ್ ಈ ಥರ ಇದೆ, ಎ ಇದೆಯಾ, ಬಿ ಇದೆಯಾ, ಸಿ ಇದೆಯಾ, ಡಿ ಇದೆಯಾ? ಆಪ್ಷನ್ ಎ. ಸೊ ಎ ಇಸ್ ದ ರೈಟ್ ಆನ್ಸರ್. ಸಾರಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ನಾಟ್ ಎ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ಫೋರ್ತ್ ಕ್ವೆಶನ್. ಇಲ್ಲೇನು ಕಾಣಿಸ್ತಿದೆ ನಿಮಗೆ, ಒಂದು ಸರ್ಕಲ್ ಇದೆ. ಆ ಸರ್ಕಲ್ನ ಅವ್ರು ಏನು ಮಾಡಿದ್ದಾರೆ, ಸ್ಕ್ವೇರ್ ಮಾಡಿದ್ದಾರೆ. ಹೌದಾ. ಸೊ ಇಲ್ಲೂ ಸರ್ಕಲ್ ಇದೆ, ನಾವೇನು ಮಾಡಬೇಕು, ಇಲ್ಲಿ ಒಂದು ಸ್ಕ್ವೇರ್ ಮಾಡಬೇಕು. ಬನ್ನಿ ಸ್ಕ್ವೇರ್ ಮಾಡೋಣ. ಸೊ ಸರ್ಕಲಲ್ಲಿ ಎಷ್ಟು ಗೆರೆಗಳಿವೆ, 2 ಗೆರೆಗಳಿದ್ವಿ ಅಲ್ವಾ, ಅವೆರಡು ಇಂಟರ್ಸೆಕ್ಟ್ ಆಗ್ತಾಯಿದೆ. ಸೊ ಇಲ್ಲೂ ಸಹಿತ ಅವು ಇಂಟರ್ಸೆಕ್ಟೇ ಆಗ್ತಾಯಿದೆ. ನಾವು ಇಂಟರ್ಸೆಕ್ಟ್ ಮಾಡೋಣ, ಅಂದರೆ ಡಯಾಗ್ನಲ್ಸ್. ಓಕೆ. ನೆಕ್ಸ್ಟು ಇಲ್ಲಿ 1 ಡಾಟ್ ಇದೆ, ಇಲ್ಲಿ 2 ಡಾಟ್ಸ್. ಹೌದಾ. ಸೊ ಇಲ್ಲಿ 2 ಡಾಟ್ಸ್ ಇದೆ, ಇಲ್ಲಿ ಎಷ್ಟಾಗಬೇಕಪ್ಪ, 3 ಡಾಟ್ಸ್. 3 ಡಾಟ್ಸ್ ಅಲ್ವಾ. ಓಕೆ, 1 2 3. ಎಸ್. ಇಲ್ಲಿ 2 ಡಾಟ್ಸ್ ಇದೆ, ಇಲ್ಲಿ 3 ಡಾಟ್ಸ್ ಮಾಡಿದ್ದಾರೆ. ಸೊ 1 ಡಾಟ್ ಇದೆ, ಇದು ಎಷ್ಟಾಗಬೇಕು, 1 2. ಎಸ್. ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಅಂದರೆ 3 ಸೈಡೆಡ್ ಫಿಗರ್. ಇಲ್ಲಿ ಅದನ್ನು ರೆಕ್ಟ್ಯಾಂಗಲ್ ಮಾಡಿದ್ದಾರೆ, 4 ಸೈಡೆಡ್ ಫಿಗರ್. ಇಲ್ಲಿ 4 ಸೈಡೆಡ್ ಫಿಗರ್ ರೆಕ್ಟ್ಯಾಂಗಲೇ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕು, 4 + 1 5. ಸೊ 5 ಅಂದರೆ ಪೆಂಟಗಾನ್. ಹೌದಾ. ಎಸ್. ನೆಕ್ಸ್ಟು ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ಪೆಂಟಗಾನ್ ಮಾಡಿದ್ದಾರೆ. ಇಲ್ಲಿ ಟ್ರಯಾಂಗಲ್ ಇದೆ, ನಾವೇನು ಮಾಡೋಣ, ಸ್ಕ್ವೇರ್. ಎಸ್. ಸೊ ಈ ಥರ ಯಾವ ಆಪ್ಷನ್ ಇದೆಯಪ್ಪ, ಎಲ್ಲಿದೆಯಾ, ಬಿ ಯಲ್ಲಿದೆಯಾ, ಸಿನ, ಡಿನ? ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 3 ಡಾಟ್ಸು, ಇಲ್ಲೂ 3 ಡಾಟ್ಸು, ಇಲ್ಲಿ 2 ಡಾಟ್ಸ್ ಇದೆ, ಇಲ್ಲೂ 2 ಡಾಟು, ಒಂದು ಪೆಂಟಗಾನ್, ಒಂದು ರೆಕ್ಟ್ಯಾಂಗಲ್ಲು, ಒಂದು ರೆಕ್ಟ್ಯಾಂಗಲ್. ಸೊ ಸರಿನಾ? ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ ನಂಬರ್ 5. ಬನ್ನಿ ಹಾಗಾದರೆ 5th ಕ್ವೆಶನ್ ನೋಡೋಣ. ಏನು ಕಾಣಿಸ್ತಿದೆ, ಫಸ್ಟ್ ಒಂದು ಸ್ಕ್ವೇರ್ ಇದೆ. ಆ ಸ್ಕ್ವೇರು ಸೆಕೆಂಡ್ ಫಿಗರಲ್ಲಿ ಸ್ಕ್ವೇರ್ ಆಗೇ ಇದೆ. ಹೌದಾ. ಹಾಗಾದರೆ ನಮಗೆ ಈಸಿ ಆಯಿತು. ಇಲ್ಲಿರೋವಂಥ ಸ್ಕ್ವೇರು ನೆಕ್ಸ್ಟ್ ಫಿಗರಲ್ಲಿ ಸ್ಕ್ವೇರ್ ಆಗೇ ಇರುತ್ತೆ. ಹೌದಾ. ಸೊ ಇಲ್ಲಿರೋವಂತಹ ಡಾಟು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗಿ ನೆಕ್ಸ್ಟ್ ಕಾರ್ನರಿಗೆ ಬಂದಿದೆ, ಅಂದರೆ ಇಲ್ಲಿ ಬಂದಿದೆ ಅಲ್ವಾ. ಸೊ ಇಲ್ಲಿರೋವಂಥ ಡಾಟು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಅಂದರೆ ಈ ರೀತಿ. ಸೊ ಕ್ಲಾಕ್ ವೈಸ್ ಗೊತ್ತಲ್ಲ ಮಕ್ಕಳೇ, ದಿಸ್ ಈಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ಆ್ಯಂಡ್ ದಿಸ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಈ ಡಾಟು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗಿ ನೆಕ್ಸ್ಟ್ ಕಾರ್ನರಿಗೆ ಬರಬೇಕು, ಅಂದರೆ ಇಲ್ಲಿ. ಹೌದಾ. ಎಸ್. ನೆಕ್ಸ್ಟ್ ನೋಡಿ, ಈ ಕಾರ್ನರಲ್ಲಿ ಇರೋಂತಹ ಆ್ಯರೋ ಮಿಡ್ಲ್ ಬಂದಿದೆ. ಎಲ್ಲಿ ಬಂದಿದೆ, ಮಿಡ್ಲ್ ಬಂದಿದೆ. ಯಾವ ಡೈರೆಕ್ಷನ್ ಮೂವ್ ಆಗ್ತಿದೆ, ಕ್ಲಾಕ್ ವೈಸಾ, ಆ್ಯಂಟಿ ಕ್ಲಾಕ್ ವೈಸಾ? ಯಾವ ಡೈರೆಕ್ಷನ್ನು, ಆ್ಯಂಟಿ ಕ್ಲಾಕ್ ವೈಸ್, ಅಂದರೆ ಈ ಥರ ಬಂದಿದೆ ಅದು. ಹೌದಾ. ಸೊ ಇಲ್ಲಿರೋಂಥ ಆ್ಯರೋ ಎಲ್ಲಿ ಬರಬೇಕಪ್ಪ, ಕಾರ್ನರಿಗೆ ಬರಬೇಕು. ಯಾವ ಕಾರ್ನರು, ಈ ಕಾರ್ನರಿಗ ಅಥವಾ ಈ ಕಾರ್ನರಿಗ? ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ತಾನೇ ಮೂವ್ ಆಗ್ತಿರೋದು. ಸೊ ಇದು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಥರ, ಅಂದರೆ ಇಲ್ಲಿ ಬರುತ್ತೆ. ಸರಿನಾ? ಈ ಆ್ಯರೋ ಒಂದು ಸೈಡ್ನ ಜಂಪ್ ಮಾಡಿ ಈ ಕಡೆ ಬಂದಿದೆ, ಯಾವ ಡೈರೆಕ್ಷನ್ನು, ಅಗೇನ್ ಇಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಸೊ ಈ ಆ್ಯರೋ ಕೂಡ ಒಂದು ಸೈಡ್ನ ಜಂಪ್ ಮಾಡಿ ಇಲ್ಲಿ ಬರಬೇಕು, ಅಂದರೆ ಈ ಥರ. ಹೌದಾ. ಎಸ್. ಸೊ ಯಾವ ಆಪ್ಷನ್ ಈ ಥರ ಇದೆ, ಯಾ ರೈಟ್, ದಟ್ ಈಸ್ ಆಪ್ಷನ್ ಎ. ಸೊ ಗೊತ್ತಾಗ್ತಾ ಇದೆ ಮಕ್ಕಳೇ ನಾನು ಕ್ವೆಶನ್ನ ಯಾವ ರೀತಿ ಅಪ್ರೋಚ್ ಮಾಡ್ತಿದ್ದೀನಿ ಅಂತ.
ನಿಮ್ಗೇನೇ ಡೌಟ್ಸ್ ಇದ್ದರೂ ಯು ಗೈಸ್ ಕ್ಯಾನ್ ಕಮೆಂಟ್. ಓಕೆ, ಸೊ ಐ ವಿಲ್ ಬಿ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. ನಿಮ್ಗೇನಾದರೂ ಡೌಟ್ಸ್ ಇದೆ ನೀವು ಕಮೆಂಟಲ್ಲಿ ಹಾಕಿ, ಆಯಿತಾ? ನಾನು ನೋಡಿ ನಿಮಗೆ ರಿಪ್ಲೈ ಮಾಡ್ತೀನಿ, ನೋ ಪ್ರಾಬ್ಲಮ್. ಓಕೆ, ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಸೊ ಕ್ವೆಶನ್ ನಂಬರ್ 6. ಕ್ವೆಶನ್ ನಂಬರ್ ಬಂದಿಲ್ಲ ಇಲ್ಲಿ, ಇಟ್ಸ್ ಓಕೆ, ನಾನು ಹಾಕ್ತೀನಿ. ಕ್ವೆಶನ್ ನಂಬರ್ 6. ಯಾ, ಸೊ ಇದು ಮನುಷ್ಯನ ಥರ ಕಾಣಿಸ್ತಿದೆಯಲ್ಲ ಅಂದ್ಕೊಳ್ಳಿ. ಎಕ್ಸಾಕ್ಟ್ಲಿ ಮನುಷ್ಯನ ಥರ ಕಾಣಿಸ್ತಿಲ್ಲ, ಬಟ್ ಸಮ್ ವಾಟ್ ಲೈಕ್ ಮನುಷ್ಯ, ರೈಟ್? ಯಾ, ಸೊ ಇಲ್ಲಿರೋಂಥ ಮನುಷ್ಯ ಇಲ್ಲಿ ಉಲ್ಟಾ ಆಗಿದ್ದಾನೆ, ತಲೆ ಕೆಳಗೆ ಕಾಲ ಮೇಲೆ ಆಗಿದೆ. ಸೊ ಈ ಮನುಷ್ಯ ಯಾವ ಕಡೆ ಇದ್ದಾನಪ್ಪ ಅಂದರೆ ಯಾವ ಡೈರೆಕ್ಷನಲ್ಲಿ ಇದ್ದಾನೆ? ಲೆಫ್ಟ್ ಡೈರೆಕ್ಷನಲ್ಲಿ, ಸರಿನಾ? ಈ ಥರ ಏನೋ ಇದ್ದಾನೆಪ್ಪ ಮನುಷ್ಯವನು. ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ನಮ್ಮ ಮುಂದಿನ ಡೈರೆಕ್ಷನಲ್ಲಿ ಮನುಷ್ಯ ರೈಟ್ ಸೈಡ್ ಆಗಿರಬೇಕು, ಅಂದರೆ ಈ ಕಡೆ ಅವನ ಮುಖ ಬರಬೇಕು. ಇಲ್ಲಿ ಅವನ ಕೈ ಮತ್ತು ಕಾಲು. ಇಲ್ಲಿ ನೋಡಿ, ಇಲ್ಲಿ ಟ್ರ್ಯಾಂಗಲ್ ಇದೆ. ಇಲ್ಲೇನಾಗಿದೆ? ಅದು ಟ್ರ್ಯಾಂಗಲ್ಗೆ 3 ಸೈಡು, +1 ಅಂದರೆ 4 ಅಂದರೆ ರೆಕ್ಟ್ಯಾಂಗಲ್ ಆಗಿದೆ. ಸೊ ಇಲ್ಲಿ ಆಲ್ರೆಡಿ 4 ಸೈಡೆಡ್ ಫಿಗರ್ ಇದೆ. ಯಾವುದದು? ರೆಕ್ಟ್ಯಾಂಗಲ್. 4 + 1 5 ಅಂದರೆ ಪೆಂಟಗಾನ್. ಆಪ್ಷನ್ ಬಿ ಈಸ್ ಅವರ್ ರೈಟ್ ಆನ್ಸರ್. ಇಲ್ಲಿ ಪೆಂಟಗಾನ್ ಡ್ರಾ ಮಾಡಬೇಕು. ಸೊ ಈ ರೀತಿ ಆಪ್ಷನ್ ಬಿ ಇದೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ ಕ್ವೆಶನ್ಸ್ನ ಕೇಳ್ತಾರೆ ಅಲ್ವಾ? ಬನ್ನಿ ಮುಂದಿನ ಕ್ವೆಶನಿಗೆ ಹೋಗೋಣ. ಸೊ ಕ್ವೆಶನ್ ನಂಬರ್ 7ನ ಸಾಲ್ವ್ ಮಾಡೋಣ ಬನ್ನಿ. ಫಸ್ಟ್ ಫಿಗರಲ್ಲಿ ಏನಿದೆ? ಒಂದು ಟ್ರ್ಯಾಂಗಲ್ ಇದೆ, ಶೇಡ್ ಮಾಡಿದರೆ ಒಂದು ಕಾರ್ನರ, ಲೆಫ್ಟಲ್ಲಿ ಸ್ಕ್ವೇರು, ರೈಟಲ್ಲಿ ಒಂದು ಸ್ಮಾಲ್ ಸರ್ಕಲ್. ಸೆಕೆಂಡ್ ಫಿಗರಲ್ಲಿ ಏನು ಮಾಡಿದ್ದಾರೆ? ಫಸ್ಟ್ ಫಿಗರ್ನ ಉಲ್ಟಾ ಮಾಡಿದ್ದಾರೆ, ಆದರೆ ಈ ಸ್ಕ್ವೇರು ಮತ್ತು ಸರ್ಕಲ್ದು ಪ್ಲೇಸ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ. ಕಾಣಿಸ್ತಿದೆಯಾ? ಇಲ್ಲಿ ಎಕ್ಸ್ಚೇಂಜ್ ಮಾಡಿದ್ದಾರೆ. ಅದಕ್ಕೆ ಒಂದು ಟ್ರ್ಯಾಂಗಲ್ನ ಆ್ಯಡ್ ಮಾಡಿದ್ದಾರೆ, ಆ ಟ್ರ್ಯಾಂಗಲ್ನ ಕೂಡ ಮೇಲೆ ಶೇಡ್ ಮಾಡಿದ್ದಾರೆ. ಇದೇ ರಿಲೇಷನ್ನ ನಾವು ಇಲ್ಲಿ ಅಪ್ಲೈ ಮಾಡೋಣ. ಫಸ್ಟಿಗೆ ಏನು ಮಾಡಬೇಕು? ಈ ಫಿಗರ್ನ ಟೋಟಲಾಗಿ ನಾವು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಅಂದರೆ ಈ ಥರ. ಸೊ ಶೇಡ್ ಮಾಡಬೇಕು, ಶೇಡ್ ಮಾಡೋಣ. 2 ಗೆರೆಗಳನ್ನು ಡ್ರಾ ಮಾಡೋಣ ಈ ಥರ. ಎಸ್, ಸ್ಕ್ವೇರು ಅದು ದಿಸ್ ಇಸ್ ಸರ್ಕಲ್ ಆ್ಯಂಡ್ ದಿಸ್ ಈಸ್ ಸ್ಕ್ವೇರ್, ರೈಟ್? ಸೊ ಅವೆರಡು ಪ್ಲೇಸನ್ನು ಎಕ್ಸ್ಚೇಂಜ್ ಮಾಡಬೇಕು. ರೈಟ್ ಸೈಡಲ್ಲಿ ಏನು ಹಾಕ್ಲಪ್ಪ ನಾನು? ಅಲ್ಲಿ ರೈಟ್ ಸೈಡಲ್ಲಿ ಸ್ಕ್ವೇರ್ ಇದೆ, ಇಲ್ಲೇನು ಹಾಕ್ಲಿ? ಸರ್ಕಲ್. ಲೆಫ್ಟಲ್ಲಿ ಸ್ಕ್ವೇರ್. ಎಸ್, ರೈಟ್. ಸೊ ನೆಕ್ಸ್ಟು ಈ ಥರ ಯಾವ ಫಿಗರ್ ಇದೆಪ್ಪ? ಈ 4 ಆಪ್ಷನಲ್ಲಿ ನೋಡೋಣ. ಆಪ್ಷನ್ ಎ ಇದೆಯಾ? ನೋ. ಆಪ್ಷನ್ ಬಿ ಇದೆಯಾ? ನೋ. ಸೊ ದೀಸ್ 2 ಆರ್ ಡಿಲೀಟೆಡ್. ಆಪ್ಷನ್ ಸಿ ಮತ್ತು ಡಿನಲ್ಲಿ ನೋಡಿ. ಡಿ ಆಗಬಹುದಾ? ನೋಡಿ ನೀವೇ, ಡಿ ಆಗಬಹುದಾ? ಚಾನ್ಸ್ ಇಲ್ಲ. ಯಾಕೆ? ಈ ಉಲ್ಟಾ ಫಿಗರ್ ಈ ಥರ ಇರಬೇಕಲ್ವಾ? ಅಲ್ಲಿ ಇಲ್ಲೇ ಇಲ್ಲ. ಆಪ್ಷನ್ ಡಿನಲ್ಲಿ ಆ ಥರ ಇಲ್ಲೇ ಇಲ್ಲ. ಸೊ ಆಪ್ಷನ್ ಡಿ ಈಸ್ ಅಗೇನ್ ಡಿಲೀಟೆಡ್. ಸೊ ರಿಮೇನ್ಸ್ ವಾಟ್? ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೋಡಿ, ನಾನು ಈ ಫಿಗರ್ನ ಇನ್ನೂ ಕಂಪ್ಲೀಟ್ ಮಾಡೇ ಇಲ್ಲ. ಆಲ್ರೆಡಿ ನಂಗೆ ಆಪ್ಷನ್ ಸಿ ಅಂತ ಗೊತ್ತಾಯಿತು ಆನ್ಸರು. ಸೊ ಎಕ್ಸಾಮಲ್ಲಿ ನೀವು ಎಲ್ಲ ಪಾಯಿಂಟ್ಸ್ನ ನೋಡೋ ಬದಲಿ ಈ ಥರ ಪಾಯಿಂಟ್ಸನ್ನು ನೋಡಿ ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ಬೋದು. ಈ ಥರ ಮಾಡಿದಾಗ ಏನಾಗುತ್ತೆಪ್ಪ? ಟೈಮ್ ಸೇವ್ ಆಗುತ್ತೆ ಎಕ್ಸಾಮಲ್ಲಿ. ಗೊತ್ತಾಗ್ತಿದೆಯಾ? ಕ್ವೆಶನ್ ನಂಬರ್ 8 ನೋಡೋಣ ಹಾಗಿದ್ರೆ ಬನ್ನಿ. ಕ್ವೆಶನ್ ನಂಬರ್ 8 ಏನಿದೆಪ್ಪ? ಫಸ್ಟ್ ಫಿಗರಲ್ಲಿ ಸರ್ಕಲ್, ಸೆಕೆಂಡ್ ಫಿಗರಲ್ಲಿ ಸರ್ಕಲ್. ಸೊ ಥರ್ಡ್ ಫಿಗರಲ್ಲಿರುವಂಥ ಸರ್ಕಲ್ಲು ಫೋರ್ತ್ ಫಿಗರಲ್ಲಿ ಏನಾಗುತ್ತೆ? ಅಫ್ಕೋರ್ಸ್ ಅ ಸರ್ಕಲ್. ನನ್ನ ಸರ್ಕಲ್ ಚೆನ್ನಾಗಿ ಆಗಲಿಲ್ಲ, ನೀವಲ್ಲಿ ಚೆನ್ನಾಗಿ ಡ್ರಾ ಮಾಡ್ಬೋದು, ಯಾಕಂದರೆ ನಾನು ಫ್ರೀ ಹ್ಯಾಂಡಲ್ ಮಾಡ್ತೀನಿ ಅದಕ್ಕೆ. ಎಸ್, 1 2 3 4. ನಾನು ಈ ಥರ ಏನಕ್ಕೆ ನೇಮ್ ಮಾಡಿದೆ ಗೊತ್ತಾ? ನಾನು ನಿಮಗೆ ಸುಮ್ಮನೆ ಕ್ವಾಡ್ರೆಂಟು, ಫಸ್ಟ್ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟು ಅಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರ ನೇಮ್ ಮಾಡಿದೆ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಿದೆ? ಸರ್ಕಲ್ ಇದೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಸ್ಕ್ವೇರ್ ಇದೆ. ಆ ಸ್ಕ್ವೇರು ಇಲ್ಲಿ ಫೋರ್ತ್ ಕ್ವಾಡ್ರೆಂಟಿಗೆ ಜಂಪ್ ಆಗಿದೆ, ಹೌದಾ? ಫೋರ್ತ್ ಕ್ವಾಡ್ರೆಂಟಿಗೆ ಬಂದಿದೆ. ಕಲರ್ ಚೇಂಜ್ ಮಾಡಿಬಿಡ್ತೀನಿ. ಫೋರ್ತ್ ಕ್ವಾಡ್ರೆಂಟಿಗೆ ಬಂದಿದೆ ಅಲ್ವಾ? ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬಂದಿದೆ. ಸೊ ಇದಕ್ಕೆ ನಾವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಿದ್ವಿ. ನಾನು ನಿಮ್ಗೆ ಹೇಳಿದೆ ಅಲ್ವಾ? ಇದು ಆ್ಯಂಟಿ ಕ್ಲಾಕ್ ವೈಸು, ಇದು ಕ್ಲಾಕ್ ವೈಸ್. ಗೊತ್ತಾಗುತ್ತಲ್ಲ? ಇದನ್ನು ನೀವು ನೆನ್ಪಿಟ್ಕೋಬೇಕು, ಸರಿನಾ? ಇದನ್ನು ನೀವು ನೆನ್ಪಿಟ್ಕೋಬೇಕು, ಮರಿಬಾರ್ದು. ಎಸ್, ಮುಂದೆ ಹೋಗೋಣ. ಅಂದರೆ ಒಂದು ಕ್ವಾಡ್ರೆಂಟು ಹಿಂದೆ ಬಂದಿದೆ, ಅದು ಏನು? ಸ್ಕ್ವೇರು. ಹಾಗಾದರೆ ಇಲ್ಲೇನಾಗುತ್ತೆ? ಸ್ಕ್ವೇರ್ ಇಲ್ಲಿದೆ, ನಿಮ್ಮ ಸ್ಕ್ವೇರ್ ಇಲ್ಲಿದೆ. ಒಂದು ಕ್ವಾಡ್ರೆಂಟು ಹಿಂದೆ ಬರುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಇಲ್ಲಿ ಬರುತ್ತೆ ಅಲ್ವಾ? ಸೊ ಇಲ್ಲಿ ಡ್ರಾ ಮಾಡಿಬಿಡೋಣ. ಎಸ್,
ನೋಡಿ, ನಾನು ಇನ್ನು ಮಿಕ್ಕಿರೋ 3 ಡಾಟು 2 ಟ್ರ್ಯಾಂಗಲ್ ಬಗ್ಗೆ ಹೇಳೋದೇ ಬೇಡ. ನಿಮಗೆ ಆಲ್ರೆಡಿ ಆನ್ಸರ್ ಗೊತ್ತೇ ಆಗಿಬಿಡುತ್ತೆ. ಯಾವುದಪ್ಪ ಆನ್ಸರು? ಎಸ್, ಯು ಗೈಸ್ ಆರ್ ರೈಟ್ ಆ್ಯಂಡ್ ದಟ್ ಈಸ್ ಆಪ್ಷನ್ ಡಿ. ಯಾಕಪ್ಪ ಆಪ್ಷನ್ ಡಿನೇ ಆನ್ಸರು? ನೋಡಿ ನೀವೇ, ಈ 3 ಆಪ್ಷನಲ್ಲೂ ಎಲ್ಲಾದರೂ ಇಲ್ಲಿ ಸ್ಕ್ವೇರ್ ಇದೆಯಪ್ಪ? ಇದೆಯಾ? ಇಲ್ಲಲ್ವಾ? ಸೊ ಅದಕ್ಕೆ ಆಪ್ಷನ್ ಡಿನೇ ರೈಟ್ ಆನ್ಸರ್. ಬಟ್ ಪರವಾಗಿಲ್ಲ, ನಾನು ನಿಮಗೆ ಮಿಕ್ಕಿರೋದನ್ನು ಸಹ ಹೇಳ್ಕೊಡ್ತೀನಿ, ಆಯಿತಾ? ಏನು ತೊಂದರೆ ತೊಗೋಬೇಡಿ, ನಾನು ಹೇಳ್ಕೊಡ್ತೀನಿ. ಎಸ್, ಸೊ ಸ್ಕ್ವೇರ್ ಆಯಿತು. ಡಾಟ್ ನೋಡೋಣ ಈಗ. ಇಲ್ಲಿ ಥರ್ಡ್ ಕ್ವಾಡ್ರೆಂಟಲ್ಲಿರೋ ಡಾಟು ಫಸ್ಟ್ ಕ್ವಾಡ್ರೆಂಟಿಗೆ ಬಂದಿದೆ. ಅಂದರೆ ಆ್ಯಂಟಿ ಕ್ಲಾಕ್ ವೈಸು 2 ಕ್ವಾಡ್ರೆಂಟು ಟ್ರಾವೆಲ್ ಮಾಡಿದೆ ಅದು, ಹೌದಾ? 2 ಕ್ವಾಡ್ರೆಂಟು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಈ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡಿದೆ. ಸೊ ಇಲ್ಲಿದೆ ನಮ್ಮ ಡಾಟು. ಅಂದರೆ ಎಲ್ಲಿ ಬರಬೇಕಪ್ಪ ಅದು? ಇಲ್ಲಿ. ಸೊ ಇಲ್ಲಿ ನಮ್ಮ ಡಾಟ್ ಬರುತ್ತೆ, ಹೌದಾ? ಎಸ್. ಸೊ ಟ್ರ್ಯಾಂಗಲ್ಲು, ಈ ಟ್ರ್ಯಾಂಗಲ್ ಎಲ್ಲಿ ಬರುತ್ತೆ ನೋಡಿ? ಈ ಟ್ರ್ಯಾಂಗಲ್ ಒಂದೇ ಸ್ಟೆಪ್ ಜಂಪ್ ಆಗಿದೆ, ಇಲ್ಲಿ ಬಂದಿದೆ ಅಷ್ಟೆ, ಹೌದಾ? ಹೌದಾ ಅಲ್ವಾ? ಅಲ್ಲ, ಆ್ಯಕ್ಚುಲಿ ಈ ಟ್ರ್ಯಾಂಗಲ್ ಅಲ್ಲ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನು ಟ್ರ್ಯಾಂಗಲ್ ಇದೆಯಲ್ಲ, ಅದು ಥರ್ಡ್ ಕ್ವಾಡ್ರೆಂಟಿಗೆ ಬಂದಿದೆ. ಸೆಕೆಂಡಲ್ಲಿರುವಂಥ ಟ್ರ್ಯಾಂಗಲ್ಲು ಥರ್ಡ್ ಕ್ವಾಡ್ರೆಂಟಿಗೆ ಬಂದಿದೆ, ಹೌದಾ? ಅಂದರೆ ಆ ಟ್ರ್ಯಾಂಗಲ್ ಉಲ್ಟಾ ಇದೆ, ಅದಕ್ಕೆ. ಸೊ ಇಲ್ಲಿ ಯಾವ ಟ್ರ್ಯಾಂಗಲ್ ಉಲ್ಟಾ ಇದೆಪ್ಪ? ಇದು ಥರ್ಡ್ ಕ್ವಾಡ್ರೆಂಟಲ್ಲಿರುವಂಥ ಟ್ರ್ಯಾಂಗಲ್ ಉಲ್ಟಾ ಇದೆ. ಅದೆಲ್ಲಿಗೆ ಬರುತ್ತೆ ಹೇಳಿ ನೋಡೋಣ? ಅಫ್ಕೋರ್ಸ್ ಇಲ್ಲಿ ಬರುತ್ತೆ. ಎಸ್, ಇಲ್ಲಿ ಬರುತ್ತೆ. ಇನ್ನು ಮಿಕ್ಕಿರೋ ಟ್ರ್ಯಾಂಗಲ್ಲು ಇಲ್ಲಿಗೆ, ಅಷ್ಟೇ. ವೆರಿ ಸಿಂಪಲ್. ಗೊತ್ತಾಯ್ತಾ ಯಾವ ರೀತಿ ನಾನು ಕ್ವೆಶನ್ ಅಪ್ರೋಚ್ ಮಾಡ್ತಿದ್ದೀನಿ ಅಂತ? ಸರಿ, ಹಾಗಾದರೆ ಈ ಕ್ವೆಶನ್ ಮುಗೀತು. ನೆಕ್ಸ್ಟಿಗೆ ಹೋಗೋಣ. ಎಸ್, ಬನ್ನಿ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಕ್ವೆಶನ್ ನಂಬರ್ 9. ನೋಡಿ ಎಷ್ಟು ಚೆನ್ನಾಗಿದೆ ಕ್ವೆಶನ್ನು. ನೋಡೋಕ್ಕೆ ಒಂಚೂರು ಟಫ್ ಅನಿಸ್ಬೋದು, ಬಟ್ ಟಫೇ ಇಲ್ಲ. ತುಂಬ ಅಂದರೆ ತುಂಬ ಈಸಿ ಇದೆ ಇದು. ಬನ್ನಿ ನೋಡೋಣ ಏನಪ್ಪ ಇದೆ. ಇಲ್ಲಿ 2 ಟ್ರ್ಯಾಂಗಲ್ಸ್ ಇದೆ. ಅವೆರಡು ಬೇಸು ಕಾಮನ್ ಇದೆ. ಇದು ಬೇಸು, ಇವೆರಡು ಸೈಡ್ಸು, ಸರಿನಾ? ಇದಕ್ಕೆ ಬೇಸ್ ಅಂತೀವಿ ನಾವು, ಗೊತ್ತಲ್ವ? ಇದಕ್ಕೆ ಬೇಸ್ ಅಂತೀವಿ, ಇದಕ್ಕೆ ಹೈಟ್ ಅಂತೀವಿ. ಸೊ ಹೈಟಿಗೂ ಮತ್ತು ಬೇಸಿಗೂ ಏನು ಆ್ಯಂಗಲ್ ಇರುತ್ತೆ? ಆಲ್ವೇಸ್ 90 ಡಿಗ್ರಿ. ನಾವು ಹೈಟಿಗೆ ಆಲ್ಟಿಟ್ಯೂಡ್ ಅಂತ ಸಹ ಅನ್ಬೋದು. ಐ ಥಿಂಕ್ ನಿಮಗೆ 9th ಬರ್ಬೋದು ಅದು, ಸರಿನಾ? ಎಸ್. ಈ ಟ್ರ್ಯಾಂಗಲ್ಲು ಪ್ಯಾರಲೋಗ್ರಾಮ್ ಏನು ಚಾಪ್ಟರ್ಸ್ ಇದೆಯಲ್ಲ 9th, ದೇ ಬೋತ್ ಆರ್ ಮಚ್ ಇಂಟ್ರೆಸ್ಟಿಂಗ್. ದೇ ಬೋತ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಯು ಗೈಸ್ ಶುಡ್ ಸ್ಟಡಿ ದೋಸ್ 2 ಚಾಪ್ಟರ್. ಓಕೆ? ಎಸ್. ನಾನು ಏನಕ್ಕೆ ಔಟ್ ಆಫ್ ಸಿಲೆಬಸ್ ಹೇಳ್ತಿದ್ದೀನಿ? ಇಟ್ಸ್ ಓಕೆ, ಪರವಾಗಿಲ್ಲ. ಬನ್ನಿ ಹೋಗೋಣ ನೆಕ್ಸ್ಟ್. ಈ ಕ್ವೆಶನ್ನ ಮಾಡೋಣ ಬನ್ನಿ. ಸೊ ಇಲ್ಲಿರೋಂಥ 2 ಟ್ರ್ಯಾಂಗಲ್ಲು ಇಲ್ಲೂ ಇದೆ. ಆದರೆ ಒಂದು ನೀವು ಗಮನಿಸಬೇಕು, ಏನು? ಆ ಟ್ರ್ಯಾಂಗಲ್ಲು ಉಲ್ಟಾ ಆಗಿದೆ. ಇಲ್ಲಿ ನೋಡಿ, ಅವು ತಮ್ಮ ಬೇಸನ್ನ ಶೇರ್ ಮಾಡ್ಕೊತಿತ್ತು. ಇದು ಬೇಸು ಶೇರ್ ಮಾಡ್ಕೊತಿತ್ತು. ಬಟ್ ಇಲ್ಲಿ ಉಲ್ಟಾಗಿದೆ. ಅವು ತಮ್ಮ ಟಾಪ್ನ ಶೇರ್ ಮಾಡ್ತಿಲ್ಲ. ಜಸ್ಟ್ ಅವ್ರ ಟಾಪು ಟಚ್ ಆಗಿದೆ ಒಂದಕ್ಕೊಂದು. ಕಾಣಿಸ್ತಿದೆಯಾ ಇಲ್ಲಿ? ಎಸ್. ಸೊ ನಂಬರ್ ಆಫ್ ಡಾಟ್ಸು, ಇಲ್ಲಿ 1 ಡಾಟ್ ಇತ್ತು, ಇಲ್ಲಿ 2 ಡಾಟ್ ಇತ್ತು. ಇಲ್ಲಿರುವಂತಹ 1 ಡಾಟು ಇಲ್ಲಿ ಎಷ್ಟಾಗಿದೆಪ್ಪ? 2 ಡಾಟ್ಸ್ ಆಗಿದೆ, ಹೌದಾ? ಇಲ್ಲಿರುವಂತಹ 2 ಡಾಟ್ಸು ಇಲ್ಲಿ ಬಂದುಬಿಟ್ಟು 3 ಡಾಟ್ಸ್ ಆಗಿದೆ, ಹೌದಾ? ವೆರಿ ಈಸಿ ರಿಲೇಷನ್, ರೈಟ್? ಎಸ್. ಸೊ ಬನ್ನಿ ಹಾಗಾದ್ರೆ ಇಲ್ಲಿ ಅಪ್ಲೈ ಮಾಡೋಣ ಅದೇ ರಿಲೇಷನ್ನ. ಎಸ್. ಏನಿದು? ಪೆಂಟಗಾನ್. ಏನಿದು? ಪೆಂಟಗಾನ್. ಎಸ್. ಎಷ್ಟು ಡಾಟ್ ಇದೆ ಇಲ್ಲಿ? 1 2. ಹಿಯರ್ 1 2 ಆ್ಯಂಡ್ 3. ಸೊ ಏನಾಗಬೇಕು? ಸೊ ನಮ್ಮ 4th ಫಿಗರ್ ಏನಾಗಬೇಕಪ್ಪ? ಇದೇ ಥರ ಇರಬೇಕಾ? ಅಂದರೆ ಬೇಸ್ ಟಚ್ ಆಗಿರಬೇಕಾ ಅಥವಾ ಟಾಪ್ ಟಚ್ ಆಗಿರಬೇಕಾ? ಅಫ್ಕೋರ್ಸ್ ಟಾಪ್, ಹೌದಾ? ಸೊ ಇದು ಈ ಡೈರೆಕ್ಷನಲ್ಲಿದೆ, ಅಂದರೆ ಟಾಪು ಬಾಟಮ್ ಈ ಡೈರೆಕ್ಷನಲ್ಲಿದೆ. ಇದು ಯಾವ ರೀತಿ ಆಗಬೇಕು? ಅಫ್ಕೋರ್ಸ್ ಲೆಫ್ಟ್ ಟು ರೈಟ್, ಅಂದರೆ ಈ ರೀತಿ, ಹೌದಾ? ಎಸ್. ನಮ್ಮದಷ್ಟೊಂದು ಕರೆಕ್ಟಾಗಿ ಆಗ್ತಿಲ್ಲ ಡ್ರಾಯಿಂಗು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್. ಸೊ ಇಲ್ಲಿ ಎಷ್ಟಿದೆ ಪಾಯಿಂಟ್ಸು? ಡಾಟ್ಸ್ ಎಷ್ಟಿದೆಪ್ಪ? 2 ಇದೆ ಅಲ್ವಾ? ಹಾಂ, 2 ಇದೆ. ಸೊ ನಂದು ಎಷ್ಟಾಗಬೇಕಪ್ಪ ಇಲ್ಲಿ? 2 ಇದ್ದರೆ 3. 1 2 3. ಇಲ್ಲಿ 3 ಡಾಟ್ಸ್ ಇದೆ, ಇಲ್ಲಿ 3 ಡಾಟ್ಸ್ ಇದೆ. ಇಲ್ಲಿ ಎಷ್ಟಾಗಬೇಕು? 4. 1 2 3 4. ಯಾವ ಆಪ್ಷನ್ ಈ ರೀತಿ ಇದೆ ಹೇಳಿ? ಹೇಳಿ ನೋಡೋಣ, ಯಾವ ಆಪ್ಷನ್ನು? ಎನಾ ಬಿನಾ? ನೋಡಿ ನೀವೇ ಯಾವ ಆಪ್ಷನ್ ಅಂತ ಗೆಸ್ ಮಾಡ್ಬೋದಾ? ಆಪ್ಷನ್ ಸಿ ಮತ್ತು ಡಿ ಅಂತೂ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಆದರೆ ಆಪ್ಷನ್ ಎ ಅಥವಾ ಬಿ. ನೋಡಿ ಫಿಗರ್ಸು ಸೇಮೇ ಇದೆ ಅಲ್ವಾ? ಪೆಂಟಗಾನ್. ಬಟ್ ಏನು ಚೇಂಜಸ್ ಅಂದರೆ ಇಲ್ಲಿ ನೋಡಿ ಡಾಟ್ಸ್ ಹೆಂಗಿದೆ?
ಈ ರೀತಿ ಇದೆ. ಆದರೆ ಇಲ್ಲಿ ನೋಡಿ, ಈ ಡಾಟ್ಸ್ಗಳು ಈ ರೀತಿ ಇದೆ, ಹಾರಿಜಾಂಟಲ್ ಇದೆ. ಇಲ್ಲಿ ವರ್ಟಿಕಲಿ ಡಾಟ್ಸ್ ಆರ್ ಅರೇಂಜ್ಡ್, ಬಟ್ ಹಿಯರ್ ದ ಡಾಟ್ಸ್ ಆರ್ ಅರೇಂಜ್ಡ್ ಹಾರಿಜಾಂಟಲಿ. ಸೊ ವಿಚ್ ಒನ್ ಯು ಗೈಸ್ ಥಿಂಕ್ ವಿಲ್ ಬಿ ದ ರೈಟ್ ಆನ್ಸರ್? ನಿಮ್ಗೇನು ಅನಿಸುತ್ತೆಪ್ಪ ಯಾವುದು ರೈಟ್ ಆನ್ಸರ್ ಅಂತ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಇಲ್ಲಿ ನೋಡಿ ಡಾಟ್ಸ್ ಯಾವ ರೀತಿ ಅರೇಂಜ್ ಆಗಿದೆ, ವರ್ಟಿಕಲಿ ಅರೇಂಜ್ ಆಗಿದೆ, ಹೌದಾ? ಸೊ ನಮ್ಮ ಡಾಟ್ಸು ಸಹಿತ ವರ್ಟಿಕಲಿನೇ ಅರೇಂಜ್ ಆಗಿರಬೇಕು. ಸೊ ಅದು ಯಾವುದು? ಆಪ್ಷನ್ ಎ. ಅದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವುದು? ಆಪ್ಷನ್ ಎ. ಎಸ್. ಬನ್ನಿ ಹಾಗಿದ್ರೆ ಕ್ವೆಶ್ಚನ್ ನಂಬರ್ 10 ನೋಡೋಣ. ಲಾಸ್ಟ್ ಕ್ವೆಶ್ಚನ್ ಆಫ್ ದಿಸ್ ವಿಡಿಯೋ. ಸೊ ಏನಿದೆ ಇಲ್ಲಿ? ಫಸ್ಟ್ ಫಿಗರಲ್ಲಿ ಏನಿದೆ? ಒಂದು ಸರ್ಕಲ್ ಇದೆ, ಅದರಲ್ಲಿ ಸ್ವಲ್ಪ ಸೈನ್ಸ್ ಇದ್ದಾವೆ, ಮ್ಯಾಥಮೆಟಿಕಲ್ ಸೈನ್ಸ್. ಸೊ ಈ ಸರ್ಕಲ್ಲು ಸೆಕೆಂಡ್ ಫಿಗರಲ್ಲಿ ಬಂದುಬಿಟ್ಟು ಸ್ಕ್ವೇರ್ ಆಗಿದೆ. ಹಾಗಾದರೆ ನೀವೇ ಹೇಳಿ, ಈಗ ಥರ್ಡ್ ಫಿಗರಲ್ಲಿರುವಂತಹ ಸರ್ಕಲ್ಲು ಫೋರ್ತ್ ಫಿಗರಲ್ಲಿ ಏನಾಗುತ್ತೆ? ಸರ್ಕಲ್ ಆಗಿರುತ್ತೆ, ಸ್ಕ್ವೇರ್ ಆಗುತ್ತಾ? ಎಸ್, ಏನಾಗುತ್ತೆ? ಸ್ಕ್ವೇರ್ ಆಗುತ್ತೆ. ಎಷ್ಟು ಪಾರ್ಟ್ಸ್ ಇದೆಯಪ್ಪ ಇಲ್ಲಿ? 8 ಪಾರ್ಟ್ಸ್. 1 2 3 4 5 6 7 8 ಪಾರ್ಟ್ಸ್ ಇದೆಯಲ್ಲ? ಎಸ್. ಇಲ್ಲಿ ನೋಡಿ, ಪ್ಲಸ್ ಸೈನ್ ಇಲ್ಲಿದೆ. ಈ ಪ್ಲಸ್ ಸೈನು ಇಲ್ಲಿಗೆ ಬಂದಿದೆ. ಎಷ್ಟು ಸ್ಟೆಪ್ಸ್ನ ಟ್ರಾವೆಲ್ ಮಾಡಿದೆ? 1 2 3. ಯಾವ ಡೈರೆಕ್ಷನಲ್ಲಿ? ಈ ಡೈರೆಕ್ಷನ್. ಯಾವುದಿದೆ ಈ ಡೈರೆಕ್ಷನ್? ಅಂದರೆ ಹೆಸರಿದೆ ಅಲ್ವಾ ಅದಕ್ಕೆ. ದಿಸ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ 3 ಸ್ಟೆಪ್ಸ್ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದು ಕೂತಿದೆ. ಯಾವುದು? ಪ್ಲಸ್ ಸೈನ್. ಸೊ ಹಾಗಾಗಿ ಈ ಪ್ಲಸ್ ಸೈನ್ ಎಲ್ಲಿ ಬರುತ್ತಪ್ಪ? ಇಲ್ಲಿಗೆ ಬರುತ್ತೆ. 1 2 3 ಇಲ್ಲಿಗೆ ಬರುತ್ತೆ ನಮ್ಮ ಪ್ಲಸ್ ಸೈನು. ಕಾಣಿಸ್ತಿದೆಯಾ ಪ್ಲಸ್ ಸೈನು? ಈಗ ಮತ್ತೆ ಯಾವ್ದು ನೋಡೋಣ? ಯಾವ ಸೈನ್ ತೊಗೊಳ್ಳೋಣ ಈಗ? ಯಾವುದಾದ್ರೂ ತೊಗೊಳ್ಳಿ ಮೇಡಮ್, ನಡೆಯುತ್ತೆ. ಎಸ್, ಇಂಟು ಸೈನ್ ತೊಗೊಳ್ಳೋಣವಾ? ಇಂಟು ಇಲ್ಲಿದೆ, ಈ ಇಂಟು ಇಲ್ಲಿ ಹೋಗಿದೆ. ಎಷ್ಟು ಸ್ಟೆಪ್ಸ್ನ ಟ್ರಾವೆಲ್ ಮಾಡಿದೆ? ಅಗೇನ್ 3 ಸ್ಟೆಪ್ಸ್. ಹೌ ಮೆನಿ ಸ್ಟೆಪ್ಸ್? 3 ಸ್ಟೆಪ್ಸ್. ಯಾವ ಡೈರೆಕ್ಷನ್ನು? ಕ್ಲಾಕ್ ವೈಸ್ ಡೈರೆಕ್ಷನ್. ಎಸ್. ಸೊ ಇಲ್ಲಿ ನಮ್ಮ ಇಂಟು ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಈ ಕಡೆ. 3 ಸ್ಟೆಪ್ಸ್. 1 2 3 ಇಲ್ಲಿ ಬರುತ್ತೆ. ಏನು ಬರುತ್ತೆ ಇಲ್ಲಿ? ಇಂಟು. ಸಾರಿ, ನಾನು ಪ್ಲಸ್ ಬರೀದ್ದೆ ಅಗೇನ್. ದಿಸ್ ಈಸ್ ಇಂಟು. ಕಾಣಿಸ್ತಿದೆಯಾ? ಸೊ 2 ಸೈನ್ಸ್ನ ನಾವು ಫಿಲ್ ಮಾಡಿದ್ವಿ. ಈಗ ಮಿಕ್ಕಿರೋದು ಮಾಡ್ಬೇಕನ್ಸುತ್ತಾ ನಿಮಗೆ? ಎಸ್, ಮಾಡ್ಬೋದು, ತಪ್ಪೇನಿಲ್ಲ. ಬಟ್ ನಾನು ಏನಕ್ಕೆ ಹೇಳ್ತೀನಿ, ಆಗಲ್ಲಿ ಯಾವ್ಯಾವ ಆಪ್ಷನ್ ನೋಡ್ತಿದ್ದೆ? ಎ ಬಿ ಸಿ. ಡಿ ಅಂದರೂ ಡಿಲೀಟ್ ಆಗಿತ್ತು. ಈಗ ನೋಡಿ ಎಲ್ಲೆಲ್ಲಿ ಈ ಇಂಟು ಸೈನ್ ಇದೆ ಅಂತ, ಈ 3 ಆಪ್ಷನ್ ಎಲ್ಲೂ ಇಲ್ಲ, ಆಪ್ಷನ್ ಏನಲ್ಲಿ ಮಾತ್ರ ಇದೆ. ಸೊ ವಿಚ್ ಈಸ್ ದ ರೈಟ್ ಆನ್ಸರ್? ಆಪ್ಷನ್ ಎ. ಡೌಟೇ ಇಲ್ಲ. ಮಿಕ್ಕಿರೋದಕ್ಕೂ ಚೆಕ್ ಮಾಡೋಣ ಅಂದರೆ ಮಾಡೋಣ, ಇಲ್ಲಾಂದರೆ ಇಲ್ಲ. ಮಾಡೋಣ, ಏನಕ್ಕೆ ಸುಮ್ಮನೆ ಕನ್ಫ್ಯೂಷನ್ ಅಲ್ವಾ? ಬನ್ನಿ. ಡಾಟ್ ಇಲ್ಲಿರೋ ಡಾಟು ಇಲ್ಲಿಗೆ ಬಂದಿದೆ. ಎಷ್ಟು ಸ್ಟೆಪ್ಸ್? 1 2 3 ಅಗೇನ್ 3 ಸ್ಟೆಪ್ಸ್. ಯಾವ ಡೈರೆಕ್ಷನಪ್ಪ? ಆ್ಯಂಟಿ ಕ್ಲಾಕ್ ವೈಸ್. ಸೊ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಇಲ್ಲಿ ಬರಬೇಕು. ಬಂತಾ ನಮ್ಮ ಡಾಟು? ಎಸ್. ಇನ್ಯಾವ ಸೈನ್ ಉಳಿತು? ಮೈನಸ್ ಸೈನ್. ಇಲ್ಲಿನ ಮೈನಸ್ ಸೈನ್ ಇದೆ, ಇದು ಇಲ್ಲಿಗೆ ಬಂದಿದೆ. ಅಗೇನ್ 3 ಸ್ಟೆಪ್ಸ್. ಯಾವ ಡೈರೆಕ್ಷನು? ಕ್ಲಾಕ್ ವೈಸ್. ಸೊ ಇಲ್ಲಿರುವಂತಹ ಮೈನಸ್ಸು 1 2 3 ಇಲ್ಲಿಗೆ ಬರಬೇಕು. ಬಂತಾ ನಮ್ಮ ನೆಗೆಟಿವ್ ಸೈನು ಅಂದರೆ ಮೈನಸ್ ಸೈನ್ ಬಂತಪ್ಪ ಇಲ್ಲಿ? ಎಸ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೋಡಿದ್ರಲ್ಲ ಸ್ಟೂಡೆಂಟ್ಸ್, ಎಷ್ಟು ಈಸಿ ಇತ್ತು ಈ 10 ಕ್ವೆಶನ್ಸ್ ಅಂತ. ತುಂಬಾ ಈಸಿ ಅಲ್ವಾ? ಮತ್ತು ನಾನು ನಿಮಗೆ ಹೇಳಿದೆ ಏನಪ್ಪ ಅಂದರೆ, ಎಕ್ಸಾಮ್ನಲ್ಲಿ ಕಡಿಮೆ ಸಮಯದಲ್ಲಿ ಹೇಗೆ ನಾವು ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕು ಅಂತ ಸಹಿತ ನಾನು ನಿಮ್ಗೆ ಹೇಳಿಕೊಟ್ಟೆ, ಗೊತ್ತಾಯ್ತಾ? ಅಂದರೆ ನೀವು ಆಪ್ಷನ್ಸ್ ಇರುತ್ತಲ್ಲ, ಎಲಿಮಿನೇಷನ್ ಮೆಥಡ್ನ ಮಾಡಬೇಕು. ಈಗ ನಾನು ನಿಮಗೆ ತೋರಿಸ್ಕೊಟ್ನಲ್ಲ ಆ ಥರ. ನೀವು 4ದಕ್ಕೂ ಚೆಕ್ ಮಾಡ್ಬೋದು, ತಪ್ಪೇನಿಲ್ಲ. ಆದರೆ ಎಕ್ಸಾಮಲ್ಲಿ ಟೈಮ್ ಕಮ್ಮಿ ಇರುತ್ತೆ. ನಿಮಗೆ 90 ಕ್ವೆಶನ್ಸ್ ಇರುತ್ತೆ, ಆಮೇಲೆ 90 ಮಿನಿಟ್ಸ್. ಸೊ ನೀವು ಒಂದು ಕ್ವೆಶನ್ನ 1 ಮಿನಿಟಲ್ಲಿ ಸಾಲ್ವ್ ಮಾಡಬೇಕು. ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ, ಗೊತ್ತಾಯ್ತಾ? ನೀವು 1 ಮಿನಿಟ್ ಇಲ್ಲ ಅಂದರೂ ಹಾಫ್ ಮಿನಿಟ್ ಅಂದರೆ 30 ಸೆಕೆಂಡ್ಸಲ್ಲಿ ಮಾಡ್ಬೋದು. 30 ಸೆಕೆಂಡ್ಸಲ್ಲಿ ಮಾಡಬೇಕು. 30 ಸೆಕೆಂಡ್ಸಲ್ಲಿ ಮಾಡಬೇಕಂದ್ರೆ ನಿಮ್ಮ ಸ್ಪೀಡು ಬಿಲ್ಡಪ್ ಆಗಬೇಕು ಡೇ ಬೈ ಡೇ. ಸೊ ನೀವೇನಾದರೂ ಎಕ್ಸಾಮಲ್ಲಿ ಜಾಸ್ತಿ ಕ್ವೆಶನ್ಸ್ನ ಸ್ವಲ್ಪ ಸಮಯದಲ್ಲೇ ಸಾಲ್ವ್ ಮಾಡಬೇಕು ಅಂತಂದರೆ, ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ ಈಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ನೀವು ಏನಾದರೂ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಗ ಮಾತ್ರ ನೀವು ಎಕ್ಸಾಮಲ್ಲಿ ಸ್ವಲ್ಪ ಸಮಯದಲ್ಲೇ ಜಾಸ್ತಿ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು, ಸರಿನಾ? ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ.
ಸೊ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಬೇರೆ ಟೈಪ್ ಆಫ್ ಕ್ವೆಶನ್ಸ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹೆಲ್ದಿ ಆ್ಯಂಡ್ stay active. Okay, thank you for watching and don't forget to subscribe our channel. Please do hit the like button. Thank you guys. Bye bye.